ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಕುರುದೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ರಚಿತೆ ಮಹಾರಾಜ, ತರಳಿಯಾಳಿದವರಲ್ಲ ಮರಳಿ ಬರರೋ, ಗರಳಿಯಾಳಿದವರಲ್ಲ ಮರಳಿ ಬರರೋ. ಸಂದಿಬೇಡಲು ಬಂದ ರಾಯಭಾರಿಯು ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನರು ನಕುಲ ಸಹದೇವ, ಯಮಸುತ ಭೀಮಾರ್ಜುನರು ನಕುಲ ಸಹದೇವ, ಸಾಮಾನ್ಯರಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಸುಯೋಧನ, ಸ್ಥಿರನಾಗ. ನೀನು ಮಾಡಿದ ಅಪರಾಧಗಳು ಒಂದೇ ಎರಡೇ. ಹಿಂದೆ ರಾಜಸುಯೋಧದಿಂದ ಪಾಂಡವರಿಗೆ ಬಂದ ಸಂಪತ್ತನ್ನು ಕರವಿದ ನೀನು ಈ ಶಕುನಿಯ ಆದೇಶದಂತೆ ಧರ್ಮರಾಯನನ್ನು ಪಗಡೆ ಆಟಕ್ಕೆ ಎಳೆದು ತಂದು ಇಡೀ ರಾಜ್ಯವನ್ನೇ ಕಬಳಿಸಿದೆ. ಸೋದರ ಪತ್ನಿ ಎನ್ನದೆ ದ್ರೌಪದಿಯನ್ನು ಮಾನಭಂಗಪಡಿಸಿದೆ. ಏಕಚಕ್ರ ನಗರದಲ್ಲಿ ಕುಂತಿದೇವಿಯನ್ನು ಮಾನಭಂಗಪಡಿಸಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಸರ್ಪಬಂಧನ, ಲಾಕ್ಷಾದಹನ, ವಿಷಪ್ರಾಸ ಇವೆಲ್ಲವೂ ಪ್ರಳಯದ ಧೂಮಕೇತುವಿನಂತೆ ನಿನ್ನನ್ನೇ ಹಿಂಬಾಲಿಸುತ್ತಿದ್ದೆ. ಮುಂದೆ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಅಣ್ಣ, ಇದು ರಾಜಸಭೆ ಅಲ್ಲ, ಪಾಂಡವರ ಮಿತ್ರ ಕೂಟ. ಈ ಯಾರು ನಂಬಬೇಡ ಅಣ್ಣ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ? ನಡೆ ಹೋಗೋಣ. ಕೂಡನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು ಅಂದ ರಾಜ. ಕುಮಾರ ದುರ್ಯೋಧನ, ಕುಮಾರನಿಲ್ಲಿ ಪುನಃ ಬರಮಾಡಿದವರು ನಾನು ಕಂದ. ಏಕೆ? ತಾಯಿ ಮಾತನ್ನು ಕೇಳಲು ನನಗೆಷ್ಟವಿಲ್ಲ ಕುಮಾರ. ಪುನಃ ಅದೇ ಮಾತು. ಅಮ್ಮ, ಈ ದುರ್ಯೋಧನನ ಅಸಹಾಯ ಶೂರನು. ಯುದ್ಧವೇ ನನ್ನ ಧರ್ಮ, ನಾನು ಆ ಧರ್ಮವನ್ನೇ ಪಾಲಿಸುತ್ತೇನೆ ತಾಯಿ. ಕುಮಾರ, ಅಮ್ಮ, ತಾಯಿಯ ಮಾತನ್ನು ಕೇಳಲು ನೀನು ಇಷ್ಟವಿಲ್ಲವೇ? ಅಗಣ್ಯರೊಂದು ಉಪವಾಸಗಳನ್ನು ಮಾಡಿ ನಿನ್ನನ್ನು ಸಲಹಿರುವನು. ನನ್ನ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಾಕಿರುವನು. ನಿನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ನನ್ನ ಎದೆ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸುತ್ತೇನೆ. ಆದ್ದರಿಂದ ತಾಯಿಯ ಮಾತನ್ನು ನಿರಾಕರಿಸಬಾರದು ಗುರುಗಳೇ. ನನ್ನ ಮಾತನ್ನು ಕೇಳಿ. ಪಾಂಡವರೋಳು ನೀ ಸ್ನೇಹದಿ
ಕೊಟ್ಟು ಸಮಾಧಾನ ಭಾವದಿಂದ ಈ ಭೂಮಿಯನ್ನೆಲ್ಲ ನೀನೇ ಆಳಬಾರದು. ಪುನಃ ಅದೇ ಮಾತು ತಾಯಿ. ಛೇ, ಯುದ್ಧವೇ ನನ್ನ ಧರ್ಮ ತಾಯಿ. ಆ ಪಾಂಡವರೊಡನೆ ಯುದ್ಧ ಮಾಡಿ ನಾನು ನನ್ನ ಸೈನ್ಯದ ಬಲಾಬಲವನ್ನು ತೋರಿಸಬೇಕು ತಾಯಿ. ಕೃಷ್ಣ, ಪಾಂಡವರಿಗೆ ರಾಜ್ಯ ಬೇಕಾದರೆ ತಾಯಿ ಅವರಿಗೆ ಯುದ್ಧ ರಂಗದಲ್ಲೇ ಹೊರತು ಇನ್ನೆಲ್ಲಿಯೂ ಸಾಧ್ಯವಿಲ್ಲ. ಈ ಶಾಂತಿಯಿಂದ ಸಾಧ್ಯವೇ ಇಲ್ಲ. ನನಗೆ ಸಮಯವಿಲ್ಲ. ನಾನಿನ್ನು ಬರುತ್ತೇನೆ ತಾಯಿ, ಬರುತ್ತೇನೆ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿರುವುದು. ಹಸಿದ ಬೇಟೆ ನಾಯೆಂದು ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯ ಎಲ್ಲಿರುವುದು. ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವಿ. ನಿನ್ನ ಸಂಗಡ ಈ ಕುರುಕುಲವು ನಾಶವಾದು. ನಾನು ಮಾತ್ರ ನನ್ನ ಗತಿಗಳಂತೆ ನೀರವಾದ ದುಃಖವನ್ನು ನೋಡಬೇಕಾಗ. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಎಂತಹ ಕರಡು ಜನವ ಕಥೆಯನ್ನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ನನ್ನನ್ನು ಬಂಧಿಸಲು ಇಚ್ಛಿಸಿರುವರೆ ತಾಯಿ, ನಾನು ಎಷ್ಟೇ ಪರಿಸ್ಥಿತಿ ಏನು ದುರ್ಯೋಧನ ದರ್ಪು ಇಷ್ಟೊಂದು ಏನು? ನಾನು ರಾಜದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ ಅಲ್ಲವೇ? ದುರ್ಯೋಧನ ದರ್ಪು ಇಷ್ಟೊಂದು ಮಿತಿ ಮೀರಿತು. ವಾಸುದೇವ, ಸಜ್ಜರಿಂದ ಪರಿತ್ಯಕ್ತವಾದ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಬೇಗನೆ ಈ ಜಾಗವನ್ನು ತ್ಯಾಗ ಮಾಡಿ. ಏನು ತಾಯಿ, ಒಬ್ಬ ಸಾಮಾನ್ಯನಾದ ದುರ್ಯೋಧನಿಗೆ ನಾನು ಇಲ್ಲಿಂದ ಪಲಾಯನ ಮಾಡೋದೆ ಸಾಧ್ಯವಿಲ್ಲ ತಾಯಿ. ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂದು ನೀನು ತಿಳಿದಿಲ್ಲವೇ? ಇದರ ಒಂದೇ ಒಂದು ಅಂಶದಿಂದ ಕೋಟಿ ಕೋಟಿ ದುರ್ಯೋಧನರು ಅದನ್ನಾಗಿ ಹೋಗುವರು. ಚಲಿಸುತ್ತಿರುವ ನಕ್ಷತ್ರ ತಾರೆಗಳು ಗಗನದಲ್ಲಿ ಸಂಚರಿಸುತ್ತಿರುವ ನನ್ನ ಮನದಲ್ಲಿ ಮಕ್ಕಳ ತಿರುವು ಕಲ್ಲಿನಂತೆ ದಿನದಲ್ಲಿ ಕುಣಿಯುತ್ತಿವೆ. ಅಂತವನಾದ ನಾನು ಒಬ್ಬ ಸಾಮಾನ್ಯನ ದುರ್ಯೋಧನಿಂದ ಪಲಾಯನ ಮಾಡಿದೆ ಸಾಧ್ಯವಿಲ್ಲ ತಾಯಿ. ಬಲಿರಾಜನಿಂದ ಮುರಡಿ ನೆಲಬೇಡಿ ಒಂದಡಿಯೋಳು ಆಕಾಶವ ಅಳೆದು ಮತ್ತೊಂದಡಿಯೋಳು ಭೂಮಿಯ ಅಳೆದು ಬಲಿರಾಜನಿಂದ ಮುರಡಿ ನೆಲಬೇಡಿ ಒಂದಡಿಯೋಳು ಆಕಾಶವ ಅಳೆದು ಮತ್ತೊಂದಡಿಗಳು ಭೂಮಿಯ ಅಳೆದು ಮೂರನೇ ಪಾದಕ್ಕೆ ಸ್ಥಳವಿಲ್ಲದಿರಲು ಮೂರನೇ ಪಾದಕ್ಕೆ ಸ್ಥಳವಿಲ್ಲದಿರಲು ಬಲಿಯ ಶಿರವ ನೆಲಕ್ಕೆ ತುಳಿದೆ ನಾನು ಹೇಗೆ ನೋಡಲಿ? ಅದನ್ನು ನೋಡುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ಬೇಗನೆ ಜಾಗವನ್ನು ತ್ಯಾಗ ಹೇಳು ರಾಜಮಾತೆ. ನಾನು ಇಲ್ಲಿ ಯಾವ ಆಸೆಯಿಂದ ಬಂದೆನೋ ಅದೆಲ್ಲವೂ ಭಂಗವಾಗಿ ಶಾಂತಿ ಎಂಬ ಕಪೋತವು ರೆಕ್ಕೆ ಬಿಚ್ಚಿ ಹಾರುವ ಮೊದಲೇ ಅಪಘಾತಕ್ಕೆ ಸಿಕ್ಕಿ ದುರ್ಮರಣಕ್ಕೆ ಈಡಾಯಿತು.
ಆಗಲಿ, ನಿನಗಾಗಿ ನಾನು ಇಲ್ಲಿಂದ ಪಲಾಯನ ಮಾಡುತ್ತೇನೆ. ದುಶಾಸನ ತೆಗೆದುಕೋ ಈ ಅಕ್ಕವನ್ನು. ಬಂಧಿಸು ಕೃಷ್ಣನನ್ನು. ಇರ್ರಿ ಆಡಿದೆ. ಪತಿ ಬೇಡೈಸು ಯೋಧರ ತೋರು ಗಡ್ಡಾತಿಗಳ ಸೈರಳೆ 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 ಕತಿ ಬೇಡೈಸು ಯೋಧರ ತೋರು ಗಡ್ಡಾತಿಗಳ ಸೈರಳೆ ಕದನದಲ್ಲಿ ನಿನ್ನ ಮತವ ನಡಗಿದ್ದೆ, ಕದನದಲ್ಲಿ ನಿನ್ನ ಮತವ ನಡಗಿದ್ದೆ, ಮಂದ ಮತಿಯದೆ ಮುಂದೆ ನರಿಯದೆ ಮಂದ ಮತಿಯದೆ ಮುಂದೆ ನರಿಯದೆ ದಂಡಗವ ಪಡುವೆ ಸುಯೋಧನ ದಂಡಗವ ಪಡುವೆ. ಧೈರ್ಯಸವಲ್ಲವರ್ಯಾರೈ ಸುಯೋಧನ ಧೈರ್ಯಸವಲ್ಲವರ್ಯಾರೈ ಪರಮಪುರುಷನೆಂಬ ಬಿರುದನು ಕಳೆಯೋ ಕಳೆಯಲು ಬಿಡುವೆನು ಕೃಷ್ಣ. ಪರಮಪುರುಷನೆಂಬ ಬಿರುದನು ಕಳೆಯೋ ಕಳೆಯಲು ಬಿಡುವೆನು. ಕತಿ ಬೇಡೈಸು ಯೋಧರ ತೋರಿಗ ಜಾತಿಗಳ ಸೈರಳೆ 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 ಸೈರಳೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಿದ್ದು ಅನಿಶ್ಚಿತವೇ ಉಚಿತವೇ ಆಯಿತು. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವೇ ಆಯಿತು ಕೃಷ್ಣ, ಉಚಿತವೇ ಆಯಿತು. ಸುಯೋಧನ ಕಳಂಕ ಸ್ವರೂಪ ಏನೇ ಆಗಲಿ ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಡೆಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ ಕೃಷ್ಣ. ಆಗಲೇ ಅದನ್ನು ನಾನು ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಓಹೋ, ಯಾರಿಗೋ? ಇನ್ಯಾರಿಗೆ ಕೃಷ್ಣ? ಕುರುಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಅಗತ್ಯ ನಿಮಗಿಲ್ಲ. ಕುರುಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ತಿಳಿಸಿಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ಉಚಿತವಾದ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಬಹಳ ಅದ್ಭುತವಾಗಿಯೇ ಇರಬೇಕು. ಕೃಷ್ಣ, ನಿಮ್ಮಗಳ ಅದ್ಭುತ ರಾಯಭಾರಕ್ಕೆ ನಮ್ಮ ಅದ್ಭುತ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋಲ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಇನ್ನಲ್ಲ, ಇನ್ನ ಹಂಗಾಂಗವಲ್ಲ. ಮರಳಿನಿಂದ ಸಾಗರವನ್ನು, ಭೀಷಣಿಯಿಂದ ಗಾಳಿಯನ್ನು, ಬಟ್ಟೆಯಿಂದ ಬೆಂಕಿಯನ್ನು ಬಂಧಿಸಲು ಸಾಧ್ಯವೇ? ವ್ಯರ್ಥ. ನಿಮ್ಮಿಂದ ಎಲ್ಲಿ ಬಂಧಿಸಿ ನೋಡೋಣ. ಗಡ್ಡವನ್ನು ನೋಡ. ಸೋದರ, ಏನೇನು ಕೃಷ್ಣನೇ ಕಾಣವನು. ನೀನೇ ಬಂಧಿಸು. ಸೋದರ ದುಶಾಸನ, ನಾನೇ ಬಂಧಿಸುವೆನು. ಎಲ್ಲಿ ಕೃಷ್ಣ? ಅಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ನಿನ್ನೊಡನೆ ಕೆಲವು ರಹಸ್ಯಗಳಾದ ವಿಚಾರವನ್ನು ಮಾತನಾಡಬೇಕು. ನನ್ನೊಡನೆ ಭಾರವೇ ಕರ್ಣ. ಎಲ್ಲಿಗೆ ನನ್ನ ಕರೆದೊಯ್ವೆ ದೇವ, ಎಲ್ಲಿಗೆ ನನ್ನ ಕರೆದೊಯ್ವೆ ದೇವ, ಮಾನವ ನಾನು ದೈವನು ನೀನು.
ಮಾನವ ನಾನು ದೈವನು ನೀನು ಏತಗ ನನ್ನಲ್ಲಿ ಬಾಂಧವ್ಯ ಬೆಳೆಸುವೆ ಕೃಷ್ಣ 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 ಪರಮಾತ್ಮ ಕುಲೈನ ನಾನೆಂದು ತೆರೆವರು ಜನರಲ್ಲ ಏತಗ ನನ್ನಲ್ಲಿ ಬಾಂಧವ್ಯ ಬೆಳೆಸುವೆ ಕುಲೈನ ನಾನೆಂದು ತೆರೆವರು ಜನರಲ್ಲ ಏತಗ ನನ್ನಲ್ಲಿ ಬಾಂಧವ್ಯ ಬೆಳೆಸುವೆ ಮಾನವ ನಾನು ದೈವನು ನೀನು ಮಾನವ ನಾನು ದೈವನು ನೀನು ಏತಗ ನನ್ನಲ್ಲಿ ಬಾಂಧವ್ಯ ಬೆಳೆಸುವೆ ಕೃಷ್ಣ ಕೃಷ್ಣ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಒಂದು ತಿಳಿಯದೆ ನೊಂದನು ದೇವ ಒಂದು ತಿಳಿಯದೆ ನೊಂದನು ದೇವ ಮಾನವ ನಾನು ದೈವನು ನೀನು ಪರಮಾತ್ಮ ಮಾನವ ನಾನು ದೈವನು ನೀನು ಏತಗ ನನ್ನಲ್ಲಿ ಬಾಂಧವ್ಯ ಬೆಳೆಸುವೆ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಆದರಿಸಿ ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಾಣುವ ನೀಚ ಗುಣಗಳು ನಿನ್ನಲ್ಲಿ ಕಾಣುತ್ತಿಲ್ಲವಲ್ಲ ಕರ್ಣ, ಇದಕ್ಕೆ ಏನು ಹೇಳಬೇಕು? ಪರಮಾತ್ಮ, ನಾನೆಂದಿದ್ದರೂ ನಾನು ಸೂತನೆಂಬ ವಿಚಾರವು ಇಡೀ ಪ್ರಪಂಚವೇ ತುಂಬಿ ಮೆರೆತಿರುವುದಲ್ಲ ದೇವ? ಇಲ್ಲ ಕರ್ಣ, ನೀನು ಸೂತನೆಂಬ ವಿಚಾರವು ನೀನು ಸೂತನಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಆ ಸೂರ್ಯನೇ ನಿನ್ನ ಜನಕ, ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಏನು ಪರಮಾತ್ಮ ಕರ್ಣ, ತಾವು ಹೇಳಿದ ಮಾತುಗಳು ಬಹಳ ಆಶ್ಚರ್ಯವಾಗಿ ತೋರುತ್ತಿದ್ದಿಲ್ಲ ದೇವ. ಏನು ನಾನು ಸೂತನಲ್ಲವೇ? ಇಲ್ಲ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನನ್ನ ವಂಶವು. ಹೌದು ಕರ್ಣ. ಕುಂತಿಯು ನನ್ನ ಎತ್ತ ಮಾತೆಯೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಏನು ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಬಹಳ ಆಶ್ಚರ್ಯವಾಗಿ ತೋರುತ್ತಿಲ್ಲ. ಓಹೋ, ಇದು ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಕ್ಕೋಸ್ಕರ ನನ್ನ ಮರಳು ಮಾಡುತ್ತಿರುವ ದೇವ. ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಇಲ್ಲ ಕರ್ಣ. ದೇವಾ ಶೋಧನೆ ನಿದು ವಿಧಿತಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆ
ನೊಂದೆ ಬಂಧುಗಳಾರೆನದೆ. ಬಹುದಿನ ನೊಂದೆ ಬಂಧುಗಳಾರೆನದೆ. ಇಂದು ಅದರ ಅಪನಿಂದನೆಯಲಿದಂದೆ. ಪರಮಾತ್ಮ ಇಂದು ಅದನ ಅಪನಿಂದನೆಯಲಿದಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯ ದೇವಾ. ಶೋಧನೆ ನಿಜಾಪ ಪಾಪಿಯಾದ ಪರಿತಾಪಗೀಡಾದ ದೇವಾ. ಶೋಧನೆ ವಿಧಿಶಾಪ ವಿಧಿಶಾಪ. ಪರಮಾತ್ಮ ಅಣ್ಣ ಬಹುದಿನ ಜನ್ಮ ರಹಸ್ಯದ ಆಂತರ್ಯವರಿತು. ಪರಮಾತ್ಮ ಅಣ್ಣ ಜನ್ಮ ರಹಸ್ಯದ ಆಂತರ್ಯವರಿತು. ಜನ್ಮದಾಚೆಯ ನಿಶ್ಚಯಗೊಳಿಸೆ. ರಹಸ್ಯದ ಆಂತರ್ಯವರಿತು. ಜನ್ಮದಾಚೆಯ ನಿಶ್ಚಯಗೊಳಿಸೆ. ಜೀವಿಸಲೇ ಪರಿ ಸಹಜತರ ಕೂಡಿ. ಜೀವಿಸಲೇ ಪರಿ ಸಹಜತರ ಕೂಡಿ. ವಾತಗಿ ಜೀವನ ಸಂಕಟ ಕಾರಣ. ಪಾತಗಿ ಜೀವನ ಸಂಕಟಕಾರ ಸೇವಾ. ಶೋಧನೆ ಪಾಪಿಯಾದ ಪರಿತಾಪಗೀಡಾದ ದೇವಾ. ಶೋಧನೆ ವಿಧಿಶಾಪ ವಿಧಿಶಾಪ. ಪರಮಾತ್ಮ ಕರ್ಣ ಪಾಂಡವರನ್ನು ಸಹೋದರಾಯ ಪಕ್ಷದಲ್ಲಿ ಅವರನ್ನು ಯುದ್ಧವನ್ನು ಮಾಡಿದರೆ ರಹರವಾದಿ ನರಕ. ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದಿತ್ತು. ಇಲ್ಲ ದೇವಾ ಇಲ್ಲ. ಕರ್ಣ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ ಪಾಂಡು ಕುಮಾರರ ಸೇರುತ್ತೆ ನೀನು. ಪರಮಾತ್ಮ ಪಾಂಡು ಕುಮಾರರ ಸೇರುತ್ತೆ ನೀನು. ಮನುಜರ ಸೇರೈ ಕರುಣೆಯ ತೋರೈ. ಮನುಜರ ಸೇರೈ ಕರುಣೆಯ ತೋರೈ. ದರೆಯದ ಬರಹೈ ಧರ್ಮದಿ ನಿರುತ. ದರೆಯದ ಬರಹೈ ಧರ್ಮದಿ ನಿರುತ. ನೀ ಬಾರೈ ನೀ ಬಾರೈ ಸುರಚಿರ ಸರೆದರ ಸರೆದರ ಪೊರೆ ಮನೆ. ಸುರಚಿರ ಸರೆದರ ಸರೆದರ ಪೊರೆ ಮನೆ. ಸುರಚಿರ ಸರೆದರ ಸರೆದರ ಪೊರೆ ಮನೆ. ಪಾಸಲು ತಾನ ಶೂರನಿ ದಾಟಿದ ವಿರುದ. ಕರ್ಣ ಕರ್ಣ ಪರಮಾತ್ಮ ತಾನ ಶೂರನಿ ದಾಟಿದ ವಿರುದ. ನೆರಸಿ ಗಾನಿಜ ವರಗುಣಶೀಲ. ಮೆರಸಿ ಗಾದಿ
ಲಾಲಿ ಸುರಚಿರ ಸರೆದರ ಶರಣರ ಪೊರೆವನೆ ಸುರಚಿರ ಸರೆದರ ಶರಣರ ಪೊರೆವನೆ ಸುರಚಿರ ಸರೆದರ ಶರಣರ ಪೊರೆವನೆ ಪಾದನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಕೇಳು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾ ಅವಸ್ಥೆಯಲ್ಲಿರುವಾಗಲೇ ದೂರ್ವಾಸರ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಅಧೀನರಾದ ಸೂತರು ನಿನ್ನನ್ನು ಸಾಕಿದರು. ಅನಂತರ ನಡೆದ ವಿಚಾರವು ನಿನಗೆ ಈಗಾಗಲೇ ತಿಳಿದಿದೆ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ದಾಸರನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ಏನು ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದಲ್ಲಿ ಒಂದು ಹೀಯಾಳಿಸುತ್ತಲೇ ಇರುವಲ್ಲ ದೇವ, ಅವರಿಗೆ ನಾನಿಂಥವನ್ನು ತಿಳಿಯದೇ ಪರಮಾತ್ಮ. ಇಲ್ಲ ಕರ್ಣ, ನೀನು ಸೂತನೆಂಬ ವಿಚಾರವು ನಿನ್ನ ತಾಯಿಗಾಗಲಿ ಪಾಂಡವರಿಗಾಗಲಿ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನ್ಯಾರು, ಇವನನ್ನು ನೋಡಿದರೆ ನನಗೆ ಬಹಳ ಮರುಕು ಉಂಟಾಗುವುದೆಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ರಹಸ್ಯವನ್ನು ನಾನು ತಿಳಿಸಿ ಬಂದಿರೋನು. ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಓಡೋಡಿ ಬರಲು. ಆಕೆಯ ಮನಸ್ಸನ್ನು ನೋಯಿಸಬೇಡ. ನೀನೀಗಲೇ ಗಂಗಾ ತೀರಕ್ಕೆ ಹೋಗಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸು. ಆಗ ನಿನ್ನ ಜನ್ಮದ ರಹಸ್ಯವು ನಿನಗೆ ತಿಳಿಯುವುದು ಕರ್ಣ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೋಗಿ ಬರಲಿ ಕರ್ಣ. ಪರಮಾತ್ಮ, ಇದೋ ನಿಮಗೆ ಅನಂತ ಕೋಟಿ ವಂದನೆಗಳು ದೇವ. ಕರ್ಣ, ನೀನಿನ್ನು ಜಯಶೀಲನಾಗು, ನಾನಿನ್ನು ಬರುತ್ತೇನೆ. ಆಗಲಿ ಪರಮಾತ್ಮ. ಅಯ್ಯೋ, ಶ್ರೀಕೃಷ್ಣ ಪರಮಾತ್ಮನ ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಅಯ್ಯೋ ದೈವವೇ, ಧರ್ಮವೆಂದು ಧರ್ಮವನ್ನೇ ಪರಿಪಾಲಿಸುತ್ತಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋನ್ಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾತೃಮಾತೆಯರು ನನ್ನ ಜನನಿ ಜನಕರೇ. ಈನು ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರಗಳನ್ನು ಪಡೆದು ದಶನಾಮಾವಳಿಗಳಿಂದ ಕೂಡಿ ದಶ ದಿಕ್ಕಗಳಿವ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯ ಕಾಣದ ಆ ನನ್ನ ಪರಮ ವೈರಿ ಎನಿಸಿದ ಅರ್ಜುನ ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನೇ ಪ್ರತಿಜ್ಞೆಯನ್ನು ಮಾಡಿದನಲ್ಲ. ಅಯ್ಯೋ ಪಾರ್ಥ, ಆ ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಹೊರಲಾಡುತ್ತಿರುವುದನ್ನು ಈ ಪಾಪಿ ಕಣ್ಣಿಗಳಿಂದ ನಾ ಹೇಗೆ ನೋಡಲಿ ಅರ್ಜುನ, ನಾ ಹೇಗೆ ನೋಡಲಿ? ಅಯ್ಯೋ, ಯಾವ ಪಾಪದ ಫಲವಾಗಿ ಸೂತಂಬ ಹರುತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರನನ್ನು ಕೊಲ್ಲಲು ಹೊಟ್ಟಿರುವ ಇದು ನಿನಗೆ ನ್ಯಾಯವೇ? ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ, ದುರದೇ ಸಂಬಂಧಿರಂ ನಾನ್ ಕೊಲ್ಲುವುದೇ, ಕೊಲದಾನ ಬಿಟ್ಟೊಳೆ ಕೌರವೇಂದ್ರನು ಈ ತಾರುಣಿಯೋಳ್ ಸಿರಿ ಸಂಪತ್ತಿನಿಂದ ಬಾಳನೆ. ಚಲದಿನ್ ಪಾರ್ಥನ ಶಿರವಂ ಕರಿದು ಅರ್ಜುನ, ಚಲದಿನ್ ಪಾರ್ಥನ ಶಿರವಂ ಕರಿದು ಮತ್ತಾಮಿಗೆ ಅಮಚಾಮಿಗೆ ಆನಂದವಂ ಸಲಿಸಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾ ಸುತ್ತಾಗಲೇ ಸಾಯಲೇ.
ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರು ಇಲ್ಲವೆಂದು ಬಿಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇನು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ದೇವ, ಇದನ್ನೆಲ್ಲ ನಂಬತಕ್ಕ ಬಗೆ ಹೇಗೆ? ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವನು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖವಾಗುತ್ತೆ ಗೊತ್ತೇ? ಶಕುನಿ, ಸ್ನೇಹದಲ್ಲಿ ವಂಚನೆ. ಈ ದಿನ ರಾಜ್ಯಸಭೆಯಲ್ಲಿ ಏನೇನು ನಡೀತು ಮರೆ ಮಾತದೆ ಹೇಳು ಶಕುನಿ. ನೀನು ರಾಜ್ಯಸಭೆಯಿಂದ ಹೋದೆ ಅಷ್ಟೇ. ಆ ದುರ್ಯೋಧನನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕೌರವರ ಸೈನ್ಯಕ್ಕೆಲ್ಲ ಪಾಂಡವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಕಟ್ಟಾಜ್ಞೆಯನ್ನು ಮಾಡಿದನು. ಕುರುಪಿತ ಮಹರು ಕಡೆಗೆ ನಿನಗೆ ಸೈನ್ಯಾಧಿಕಾರವನ್ನು ನಿಶ್ಚಯಿಸಿದನು. ಎಲ್ಲವೂ ನಿಶ್ಚಯವಾಯಿತು. ಆದರೆ ಆ ಕುರುಪಿತ ಮಹರು ಏನು ಹೇಳಿದ್ರು ಶಕುನಿ? ನೀನು ರಾಜಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಆ ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ಎಲ್ಲಿ ಮರುಳಾದಿ? ಆತನ ಮಾತಿನಿಂದಲೇ ನಿನ್ನ ಸೈನ್ಯಾಧಿಕಾರದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನೆಂದಿಗೂ ಸೈನ್ಯಾಧಿಕಾರಿ ಪಟ್ಟಕ್ಕೆ ಆಸೆ ಪಟ್ಟವನಲ್ಲ. ಆದರೆ ಆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಿರಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರಾದರೂ ಆಗಲಿ ಕರ್ಣ, ನೀನು ರಾಜ್ಯಸಭೆಯಿಂದ ಕೃಷ್ಣನೊಡನೆ ಹೋದೆ ಅಷ್ಟೇ. ಆ ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ಎಲ್ಲಿ ಮೊರಳಾದೆಯೋ ಏನೋ ಎಂದು ಆ ದುರ್ಯೋಧನನಿಗೆ ಸಂಶಯ. ಈ ಕರ್ಣ ಸ್ವಾಮಿ ನಿಷ್ಠೆಯನ್ನು ಆ ದುರ್ಯೋಧನ ಇನ್ನೂ ತಿಳಿದಿಲ್ಲವೇ? ತಿಳಿದಿರುವನು ಕರ್ಣ. ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದೇ ಹೊರತು ಕರ್ಣನಿಗೆ ಸೈನ್ಯಾಧಿಕಾರವನ್ನು ಕೊಡಕೂಡದೆಂದು ಸಭೆಯಲ್ಲಿ ತೀರ್ಮಾನವಾಯಿತು ಕರ್ಣ. ಇದಕ್ಕೆ ಕಾರಣ ಆ ಭೀಷ್ಮನು ತಾನೇ? ಯಾರಾದರೂ ಆಗಲಿ ಕರ್ಣ. ಆದರೆ ಕೆಲವರು ರಾಜ್ಯಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಿದರು. ಏನೆಂದು ತುಚ್ಛೀಕರಿಸಿದರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ನಿನ್ನ ಮೇಲಿನ ಅಭಿಮಾನದಿಂದ ಕೆಲವು ಮಾತುಗಳನ್ನು ಹೇಳುವೆನು, ಕೇಳು ಕರ್ಣ. ಹೇಳು ಶಕುನಿ. ನೀನು ಸೂತ ಕುಲದಲ್ಲಿ ಹುಟ್ಟಿದವನಂತೆ, ನಿನಗೆ ದೈವ ಭಕ್ತಿಯೇ ಇಲ್ಲವಂತೆ ಎಂಬುದಾಗಿ ಇನ್ನು ಅನೇಕ ವಿಧವಾಗಿ ದೂರಿದರು ಕರ್ಣ. ಅಪಮಾನವನ್ನು ಹೇಗೆ ಶಕುನಿ? ಶಕುನಿ ಸಹಿಸಿನಿ ಅಪಮಾನ, ಓ ಶಕುನಿ ಸಹಿಸಿನಿ ಅಪಮಾನ. ಸಭೆಯಲ್ಲಿ ಭೀಷ್ಮನು ತೆರೆದ ಬಮಾನವ, ಸಭೆಯಲ್ಲಿ ಭೀಷ್ಮನು ತೆರೆದ ಬಮಾನವ ಸಹಿಸುವುದೆಂದು ಶಕುನಿ ಸಹಿಸುವುದೆಂದು ಶಕುನಿ ಶಕುನಿ ಸಹಿಸಿನಿ ಅಪಮಾನ, ಓ ಶಕುನಿ ಸಹಿಸಿನಿ ಅಪಮಾನ. ಖ್ಯಾತಿಯೊಳನ್ನಯ ರೀತಿಯ ತಿಳಿಯದೆ, ಖ್ಯಾತಿಯೊಳನ್ನಯ ರೀತಿಯ ತಿಳಿಯದೆ ಮಾತಿನ ಶೂಲದಿ ಕಾಸಿದರು ಎಲ್ಲ. ಮಾತಿನ ಶೂಲದಿ ಕಾಸಿದರು ಎಲ್ಲ. ಶಕುನಿ ಸಹಿಸಿನಿ ಅಪಮಾನ, ಓ ಶಕುನಿ ಸಹಿಸಿನಿ ಅಪಮಾನ. ಶಕುನಿ ಸಹಿಸಿನಿ ಅಪಮಾನ, ಓ ಶಕುನಿ ಸಹಿಸಿನಿ ಅಪಮಾನ. ಶಕುನಿ ಸಹಿಸಿನಿ ಅಪಮಾನ.
ಭಕ್ತರಾಗಬಾರದೆ? ಈ ಮಾನವರ ನಾಡಿಗಳಲ್ಲಿ ರಕ್ತ ಕಣಗಳಿಲ್ಲವೇ? ಇವರಿಗೂ ಸದ್ಗುಣಗಳಿಲ್ಲವೇ? ಈ ಅಪಮಾನವನ್ನು ನಾ ಹೇಗೆ ಸಹಿಸಲಿ ಶಕುನಿ? ನಾ ಹೇಗೆ ಸಹಿಸಲಿ? ಚಿಕ್ಕಂದಲ್ಲಿರುವಾಗ ನಾನು ನನ್ನ ಸರಿಸಮನಾದ ಹುಡುಗರು ನನ್ನ ಜೊತೆ ಆಟವಾಡಲು ಯಾರೊಬ್ಬರು ಬರುತ್ತಿಲ್ಲ ಶಕುನಿ, ಯಾರೊಬ್ಬರು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟಿದರೆ ಎಲ್ಲಿ ದೋಷ ಬರುವುದೆಂದು ಎಲ್ಲ ದೂರ ದೂರ ಹೋಗುತ್ತಿದ್ದರು ಶಕುನಿ, ಎಲ್ಲ ದೂರ ದೂರ ಹೋಗುತ್ತಿದ್ದರು. ಆಗ ನಾನು ಓರ್ವನೇ ಆ ಭಗವಂತನಲ್ಲಿ ಭಿನ್ನಯಿಸಿಕೊಂಡೆ, ಆ ಭಗವಂತನಲ್ಲಿ ನನ್ನ ಹೃದಯದ ವೇದನೆಯಲ್ಲಿ ಭಿನ್ನಯಿಸಿಕೊಂಡೆ. ದೈವದ ಬಲದಿಂದಲೂ ಪ್ರಯತ್ನದ ವಿಶೇಷತೆಯಿಂದಲೂ ಈ ರಾಜ್ಯದಲ್ಲಿ ನನಗೆ ಸ್ಥಾನಮಾನಗಳು ದೊರೆತವು ಶಕುನಿ, ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯ ಮಾಂಡಲೀಕನಾದರೂ ಈ ನನ್ನ ಜನ್ಮದ ದುಷ್ಟಭೂತವು ನನ್ನನ್ನು ಕಾಡದೆ ಬಿಟ್ಟಿಲ್ಲ ಶಕುನಿ, ಕಾಡದೆ ಬಿಟ್ಟಿಲ್ಲ. ಪ್ರತಿಷ್ಠಿತ ಆರ್ಯರು ನರಕ ಕಲ್ಪಿತವಾದ ಈ ಮರ್ಯಾದೆ ನೋಡುವ ತನಕ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಹಾ ದುರ್ಯೋಧನನು ನಿನ್ನನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿಯೇ ಇರುವುದು. ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ನಾನು ಅಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ನೀನು ಶಪಥವನ್ನು ಮಾಡು. ಆಗ ತಿಳಿಯಲಿ ಈ ಕರ್ಣನ ಅಸ್ತ್ರ ಪ್ರಭಾವವು ಎಂತ ಅನರ್ಥಕಾರಿ ಎಂಬುದನ್ನು ಆ ದುರ್ಯೋಧನನು ತಿಳಿಯಲಿ. ಏನು ಹೇಳುತ್ತೀರ ಶಕುನಿ? ಎಲ್ಲರೂ ಯುದ್ಧರಂಗದಲ್ಲಿ ಹೋರಾಡುತ್ತಿರುವಾಗ ವೀರಾದಿ ವೀರನಾದ ನಾನು ರಣ ಹೇಳಿ ಅಂತ ಕೈಕಟ್ಟಿ ಕೂರುವುದೇ? ಜೆ ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ಶಕುನಿ, ಸಾಧ್ಯವಿಲ್ಲ. ಬೇರೆ ಉಪಾಯವಿಲ್ಲ ಕೌರವೇಶ್, ಬೇರೆ ಉಪಾಯವಿಲ್ಲ ಕರ್ಣ. ನೀನು ಸ್ವಪಕ್ಷದಿಂದ ಯುದ್ಧರಂಗದಲ್ಲಿ ಅಪಮಾನಕ್ಕೊಳಗಾಗುವ ಇಚ್ಛೆ ನಿನಗಿದ್ದರೆ ನೀನು ಅಸ್ತ್ರಧಾರಣೆಯನ್ನು ಮಾಡು. ಏಕೆಂದರೆ ಯುದ್ಧರಂಗದಲ್ಲಿ ಭೀಷ್ಮ ದ್ರೋಣಾದಿಗಳು ನಿನಗೆ ಇನ್ನೂ ಹೆಚ್ಚಿನ ಅಪಮಾನವನ್ನು ಮಾಡಲು ಅವರವರ ಅಂತರಂಗದಲ್ಲಿ ಯೋಚಿಸುತ್ತಿರುವರು. ನಿಧಾನವಾಗಿ ಯೋಚಿಸಿ ನೋಡು ಕರ್ಣ, ಯೋಚಿಸಿ ನೋಡು. ನಿಜ ಶಕುನಿ, ನಿಜ. ಆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸ ಹೋದ ಮೇಲೆ ಇನ್ನು ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಇಲ್ಲ, ಯುದ್ಧದಲ್ಲಿ ಭೀಷ್ಮನ ಪರಾಜಿತನಾಗುವ ತನಕ ನಾನು ಅಸ್ತ್ರಧಾರಣೆ ಮಾಡುವುದಿಲ್ಲ ಶಕುನಿ, ಅಸ್ತ್ರಧಾರಣೆ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಇಲ್ಲಿಗೆ ಬಂದು ಎಷ್ಟು ಹೊತ್ತಾಯಿತು? ನಾನು ನಿನ್ನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆ. ಬಹಳ ಹೊತ್ತಾಗಲಿಲ್ಲ ಮಿತ್ರ, ಆದರೆ ನಾನು ಇಲ್ಲಿ ಒಂದು ಕ್ಷಣ ಪುನಃ ನಿನ್ನನ್ನು ಕಾಣುವೆನು. ಆಗ ಶಪಥವನ್ನು ತಿಳಿಸುವೆನು. ಕರ್ಣ, ಕರ್ಣ, ಕ್ಷಮಿಸು ಮಿತ್ರ, ಆರ್ಯರ ಮಧ್ಯದ ಪದವಿಗಳಿಗಾಗಿ ಪಶುಗಳಂತೆ ಜೀವಿಸುತ್ತಿರುವ ನಮಗೆ ಸಂತೋಷದ ಸಮಾಚಾರವೇ? ಚಚೆ, ನಾನಿನ್ನು ಬರುತ್ತೇನೆ. ಕರ್ಣ, ಕರ್ಣ, ಇದೇನು ಶಕುನಿ? ಕಾಡಿಗೆ ಒಂದು ರಾಜ್ಯದ ಅಧಿಕಾರವನ್ನು ವಹಿಸಬೇಕೆಂದು ನಿನಗೆ ಬಂದರೆ ಆ ಕರ್ಣನು ಕೋಪದಿಂದ ಓಡುವವನು. ಇದರ ಮರ್ಮವೇನಾದರೂ ತಿಳಿಯೋ ಶಕುನಿ? ಕರ್ಣನಿಗೆ ಸೈನ್ಯಾಧಿಪತ, ಕರ್ಣನಿಗೆ ಸೈನ್ಯಾಧಿಪತ. ಇದೇನು ಕೌರವೇಶ್ವರ ಹಾಸ್ಯ ಮಾಡುತ್ತಿರುವೆಯ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಕರ್ಣನು ವೀರಪುರುಷನೇ ಇರಬಹುದು. ಅದರಿಂದ ಎಷ್ಟು ಜನ ಕರ್ಣನಿಗೆ ಸೈನ್ಯಾಧಿಕಾರವನ್ನು ವಹಿಸಿದರೆ ಇದರಿಂದ ಎಷ್ಟು ಜನರು ಅಪಮಾನಕ್ಕೊಳಗಾಗುವರೆಂದು ತಿಳಿದಿರುವೆಯಾ? ಅದು ಅಲ್ಲದೆ ಭೀಷ್ಮರು ಯುದ್ಧರಂಗದಲ್ಲಿ ಪರಾಜಿತರಾಗುವವರೆಗೂ ಕರ್ಣನು ಶಪಥವನ್ನು ಮಾಡಿರುವನು. ಈ ಯುದ್ಧದಲ್ಲಿ ಅಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಆ ಕರ್ಣನು ಶಪಥವನ್ನು ಮಾಡಿರುವನು. ಶಪಥವನ್ನು ಮೀರಿ ಆ ಕಾರ್ಯವನ್ನು ಸಾಧಿಸಲಾರ. ನಿಧಾನವಾಗಿ ಯೋಚಿಸಿ ನೋಡು ಕೌರವೇಶ್ವರ, ಯೋಚಿಸಿ ನೋಡು. ಹಾಗಾದರೆ ಈಗ ಮಾಡುವುದಿನ್ನೇನು ಮಾವ? ಮಾಡುವುದಿನ್ನೇನಯ್ಯ, ನೀನೀಗಲೇ ಹೋಗಿ ಆ ಭೀಷ್ಮರನ್ನು ಕಾಣು. ಯುದ್ಧವು ಕೈಗೂಡುತ್ತಿರುವುದು. ಈಗ ನೀನು ಚಿಂತಿಸಿದರೆ ಪ್ರಯೋಜನವಿಲ್ಲ. ನೀನೀಗಲೇ ಹೋಗಿ ಸೈನ್ಯಾಧಿಕಾರವನ್ನು ಭೀಷ್ಮರಿಗೊಪ್ಪಿಸು. ಸರಿ ಮಾವ, ನಾನಿನ್ನು ಬರುತ್ತೇನೆ. ನೀನು ಕೂಡ ನನ್ನ ಸಂಗಡ ಬರುವೆಯ ಮಾವ? ನಡೆ ಕೌರವೇಶ್ವರ, ಆಗಲಿ ಮಾವ, ನಾನು ಬರುತ್ತೇನೆ. ನಿನ್ನೆಲ್ಲಿಗೆ ತಾನೇ ಹೋಗಲಿ? ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ.
ಕೌರವೇಶ್ವರ ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ. ನೀನು ಮಾಡಿದ ಮೋಸ, ನಾನು ನೋಡಿದ ದೇಶ. ಕೌರವೇಶ್ವರ ನೀನು ಮಾಡಿದ ಮೋಸ, ನಾನು ನೋಡಿದ ದೇಶ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ. ಒಂದಿನ ಒಂದಕ್ಕೆ ಒಂದಿಡೀ ಕೂಳನು. ಕೌರವೇಶ್ವರ ಒಂದಿನ ಒಂದಕ್ಕೆ ಒಂದಿಡೀ ಕೂಳ ನೀ ಕೊಡುತ್ತಿದ್ದೆ ಸುಯೋಧನ, ನೀನು ಕೊಡುತ್ತಿದ್ದೆ ಸುಯೋಧನ, ನಾನು ನೋಡ್ತಿದ್ದೆ ಸುಯೋಧನ. ನೀನು ಮಾಡಿದ ಮೋಸ, ನಾನು ನೋಡಿದ ದ್ವೇಷ. ಕೌರವೇಶ್ವರ ನೀನು ಮಾಡಿದ ಮೋಸ, ನಾನು ನೋಡಿದ ದ್ವೇಷ. ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ ಸುಯೋಧನ, ನಾನು ಮರೆಯಲ್ಲ ಸುಯೋಧನ. ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾರು. ಆತ್ಮೀಯರ ಸಜ್ಜರಿಂದ ಪರಿಚಯಿಸಲ್ಪಟ್ಟಿರು. ಹೋದ ವಸ್ತುವಿನಂತೆ ಕಾಡಿಂದ ಕಾಡಿಗೆ ಅಲೆದುದ್ದಾಯಿತು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನೆಲ್ಲ ಸಾಹಸಯಿತು. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಕೃಷ್ಣ. ಪುತ್ರರ ಪತ್ನಿಯಾಗಿ ನೀನು ಪುತ್ರರ ಪತ್ನಿಯಾಗಿ ನೀನು ಗಂಡ ಚಿಂತೆಯಿಂದ ಕೋಪದಿಂದ ಬಿಡುವುದಕ್ಕೆ ಕೋಮಲಾಗಿಯೇ ಕಡ್ಕೋಪದಿಂದ ಬಿಡುವುದಕ್ಕೆ ಕೋಮಲಾಗಿಯೇ ಕಾಂತೆ ಶಾಂತೆ ಹೊರತೀರಳಾಗಿ ನಮ್ಮ ಪತ್ನಿಯಾಗಿ ಮರುಗುವೆಯೇಕೆಲೆ ಪಂಚಾಲಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏನಾಯಿತು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಹಳವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಹಾಸ್ಯ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವೆ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಪರಮೇಶ್ವರ, ಇಂತಹ ಅಪರಾಧೀನತೆ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ತಂದೆ? ಪಂಚಾಲಿ ಹೇಳಬೇಡ, ಪಂಚಾಲಿ ಹೇಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟ ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಂಚಾಲಿ ಏಕೆ ರೋದಿದೆ ತರುಣಿ ಮನೆಯಲ್ಲಿ, ಏಕೆ ರೋದಿದೆ, ಏಕೆ ರೋದಿದೆ
ಏಕೆ ರೋತಿದ್ದೆ ಬಿಡು ಬಿಡು ನಿನ್ನಯ ಹರಲ ಬಗೆದಿರುವನು ಕೆಡುಕರ ಹೊಳಲ ಬಿಡು ಬಿಡು ನಿನ್ನಯ ಹರಲ ಬಗೆದಿರುವನು ಕೆಡುಕರ ಹೊಳಲ ಹೂಕೊಳಾಗದಿರ ಮುಕ್ತಾಂಗದೆ ಹೂಕೊಳಾಗದಿರ ಮುಕ್ತಾಂಗದೆ ಏಕೆ ರೋತಿದ್ದೆ ತರುಣಿ ಮಡಿಯಲಿ ಏಕೆ ರೋತಿದ್ದೆ ಏಕೆ ರೋತಿದ್ದೆ ಕರುಣಿ ಮಣಿಯಲಿ ಹೊಂಚೋಲಿ ಅಣ್ಣನು ಮಾಡಿದ ಒಂದು ದಿನದ ಅವಿವೇಕತನ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡೊಂದು ಎಷ್ಟೋ ಬಾರಿ ನಿನ್ನಲ್ಲಿ ಕೇಳಿಕೊಂಡೇನಲ್ಲ. ಅದು ಆಗಿರಲಿ, ಈಗ ನಿನ್ನ ಅಳಿವಿಗೆ ಕಾರಣವೇನು ಅದನ್ನು ತಿಳಿಸು. ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ಸ್ವಾಮಿ? ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಅದೇನು ಬೇಗನೆ ಹೇಳು. ಹಾಗಾದ್ರೆ ಕೇಳಿ. ನಾನು ಈ ದಿನ ಹಸ್ತಿನಾಮಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿದ ಗುತ್ತಾ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳಿಸಬಾರದು. ಏನು? ಆ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಆಗಿದ್ದರೆ ನಮ್ಮ ಪ್ರಯತ್ನಗಳಲ್ಲೂ ವಿಫಲವಾದಂತೆ ಪಾಂಚಾಲಿ. ರಾಯಭಾರಕ್ಕೆ ಹೋಗಿದ್ದವರು ಯಾರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ. ಓ, ಗೋಪಿ ಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮೈಮರೆತಿರುವ ಯದುಪತಿಯು ಯುದ್ಧವನ್ನು ಮರೆತಿರುವಂತೆ ಕಾಣುವುದು. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ತಿಳಿಯಿತು ಹೀಗೆ ಆಗಬಹುದೆಂದು. ಈಗ ಅದು ಬಹಳ ಖಚಿತವಾಯಿತು. ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪ ಪಾಂಚಾಲಿ, ಒಳ್ಳೆ ಚಮತ್ಕಾರ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಎಷ್ಟೇ ಆಗಲಿ, ನೀನು ನಮ್ಮ ವೀರ ರಾಣಿಯಲ್ಲೇ. ಸ್ವಾಮಿ, ನೆನಪಿದೆಯೇ? ಹಿಂದೆ ಒಂದು ದಿನ ನನ್ನ ಈ ಬಿಚ್ಚಿದ ಬಿರುಕುವುದನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಮತ್ತಿನ್ನೂ ಅದೇನೇನು ಹೇಳಿದ್ದಿರಲ್ಲ. ಪಾಂಚಾಲಿ, ಅಂದು ನಾನು ಮಾಡಿದ ಪ್ರತಿಜ್ಞೆಯನ್ನು ಪುನಃ ಕೇಳಲು ಬಯಸುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವೇ ಅಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಏನಾಗು. ಪಾಂಚಾಲಿ, ದ್ರುಪದ ಸುತೆ, ದ್ರುಪದ ಸುತೆ, ಮತಿ ಸುತೆ ಚಿಂತೆ ಮಾಡುವುದೇಕೆ? ಮತಿ ಸುತೆ ಚಿಂತೆ ಮಾಡುವುದೇಕೆ? ದ್ರುಪದ ಸುತೆ, ದ್ರುಪದ ಸುತೆ, ದ್ರುಪದ ಸುತೆ, ಪದ ಪದ ಪಿಡಿಯುತ್ತ ಕೆಟ್ಟ ಗೌರವನ, ಪದ ಪದ ಪಿಡಿಯುತ್ತ ಕೆಟ್ಟ ಗೌರವನ, ಪದ ಮುರಿಯದ ಬಿಡಲಾಗದೆಯೋಳ್, ಪದ ಮುರಿಯದ ಬಿಡಲಾಗದೆಯೋಳ್. ಒಳದು ಶಾಸನ ಒಡಲನ್ನು ಬಗೆದು, ಒಳದು ಶಾಸನ ಒಡಲನ್ನು ಬಗೆದು, ಬಿಡದಲೆ ರಘುಪತಿ ಮುಡಿಗಟ್ಟಿಸುವೆ, ಬಿಡದಲೆ ರಘುಪತಿ ಮುಡಿಗಟ್ಟಿಸುವೆ. ದ್ರುಪದ ಸುತೆ, ದ್ರುಪದ ಸುತೆ, ದ್ರುಪದ ಸುತೆ. ಪಂಚಾಲಿ, ಅಣ್ಣನು ಮಾಡಿದ ಪುನಃ ನನ್ನನ್ನು ಒಂದು ದಿನದ ಅವಿವೇಕತನದಿಂದ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಹಾಗೆ ಪದೇ ಪದೇ ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ. ಅದೇನು ಬೇಗ ಹೇಳು. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಲು ಆತ್ರದಿಂದಲೇ ನಿರೀಕ್ಷಿಸಿದನು.
ಪಾಂಚಾಲಿ ಧರ್ಮ ಪರಾಯಣನಾದ ಧರ್ಮಜರು ದುರ್ಯೋಧನ ಅನಂತ ಅಪರಾಧವನ್ನು ಮನ್ನಿಸಬಹುದು. ನಾನು ಮಾತ್ರ ಮನ್ನಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆಯ ಸಾಕು ಇಡೀ ಕುರುಕುಲವನ್ನೇ ನಾಶ ಮಾಡಿ ಬರುತ್ತೇನೆ. ಅದೋ ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದ ಭೀಮಸೇನನು ಕೆರೆದ ಸಿಂಹದಂತೆ ಘರ್ಜಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸುವುದು ನಿಮ್ಮಿಂದ ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ಹೌದು ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ನೀನು ತಿಳಿದಿಲ್ಲವೇ? ಭೀಮಸೇನ, ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ದುಡುಕದಿರೋ ತಮ್ಮ, ಓ ಭೀಮ, ದುಡುಕದಿರೋ ತಮ್ಮ. ವನವಾಸಗಳನ್ನು ಅನುಸರ ಮಾಡಿ ವನವಾಸಗಳಿಂದು ಅನುಸರ ಮಾಡಿ ಸಮರವು ಎಂದಿಗೂ ತೋರಿದವಲ್ಲ. ಸಮರವು ಎಂದಿಗೂ ತೋರಿದವಲ್ಲ. ಓ ಭೀಮ, ದುಡುಕದಿರೋ ನಮ್ಮ ಭೀಮಸೇನ, ಅಗ್ರಜ, ನನ್ನ ಮೇಲೆ ಕೋಪವೇ ತಮ್ಮ? ಅಗ್ರಜ, ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದ್ರಿ. ನಿಮ್ಮ ಮೇಲೆ ಯಾರ ಮೇಲೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕೆಂದರು. ಹೀಗೆ ಕೇಳಿ. ಸಂಧ್ಯೆಯ ವಿಚಾರವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದಕ್ಕೆ ಸಮ್ಮತಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ನಾನು ಮಾತ್ರ ಸುಮ್ಮನಿರುವುದಿಲ್ಲ. ಈ ನನ್ನ ಗೃಹದಂಡದಿಂದ ಏಕಣ್ಣ, ಓ ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷಾಟನೆ ಮಾಡುವುದಕ್ಕೆ ಆ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಾನೊಂದು ಕ್ಷಣವೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಬೇಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆಯ ಸಾಕು ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಶಾಂತಳಾಗು ಪ್ರಿಯತಮೆ. ಬಿಚ್ಚದ ಬಿರುಕುವುದಲು ನಿಮ್ಮ ಪ್ರಶ್ನೆಗಳ ಉತ್ತರವನ್ನು ಕೊಡುತ್ತಿರುವುದು ಸಾಲದೇನು? ಅಣ್ಣ ಭೀಮಸೇನ, ಅಗ್ರಜ, ಕೋಪ ಮಾಡಬೇಡಣ್ಣ ಭೀಮಸೇನ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನಿಗೆ ಬೇಸರವಾಗದಂತೆ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯವಲ್ಲವೇ? ಧರ್ಮವೆಂದು ಅಂಬರಿಸುತ್ತಾ ಕ್ಷತ್ರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೇ ಸ್ವಾಮಿ? ಮನದ ವೇದನೆ ನೀವು ಮಾನುನಿ ಮನದ ವೇದನೆ ನೀವು ಸಮಯವಿದೆ ತರಿತೆಯ ಕರುಣೆ ಎಗಲಿ ದುಗುಡವು ಎಗಲಿ ದುಗುಡವು ಧರ್ಮ ಜನಮಯ ನಿರ್ಮಲ ಭ್ರಾತೃವು ಧರ್ಮ ಜನಮಯ ನಿರ್ಮಲ ಭ್ರಾತೃವು ನೀಗುವು ಕಲುಷಿತ ಪರಿಚಿತದೆ ನುಡಿಯ ನೀಗುವು ಕಲುಷಿತ ಪರಿಚಿತದೆ ನುಡಿಯ ಕಲಿಯುವುದು ಮನದನ್ನು ಪಾಪವದಲ್ಲಿ
ನೋಡುತ್ತಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಡಿ ಎಂದು ಭಾವಿಸಿದೆಯ? ಹಿಂದೆ ನಿನ್ನ ಸ್ವಯಂವರ ಕಾಲದಲ್ಲಿ ಶಿವಧನಸ್ಸನ್ನು ಹೆದೆಗೇರಿಸಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ಅಕ್ಷಿಯೊಳಗೆ ಬಾಣಗಳ ಸುರಿಮಳೆಗೈದ ಈ ಪಾರ್ಥನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೆ ಶಂಕೆ? ನಾನಾರು ಸುರಲೋಕಕ್ಕೆ ಶರಸೋಪಾನವನ್ನು ಕಟ್ಟಿ ದೇವ ಸಾಮ್ರಾಜ್ಯದ ಐರಾವತವನ್ನೇ ಧರೆಗಿಳಿಸಿದವನು ನಾನು. ಅಲ್ಲದೆ ನನ್ನ ಪರಮ ವೈರಿ ಕರ್ಣನ ಶಿರಸ್ಸನ್ನು ಈ ಭೂಮಿಗೆ ಕೆಡಹುವೆನೆಂಬುದಾಗಿ ಮಾಡಿದ ಶಪಥವನ್ನು ನಾನಿನ್ನು ಮರೆತಿಲ್ಲ ಪಾಂಚಾಲಿ. ಸ್ವಲ್ಪ ಸೈರಿಸು. ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ಇದು ಪಾಂಡವರ ಸಮರವೇ ಸಾರಿತು. ಪಾಂಡವರ ಸಮರವೇ ಸಾರಿತು. ದೇವಿ ಶಾಂತಿಯ ಓ ದೇವಿ ಶಾಂತಿಯ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಸಹ ಕ್ಷತ್ರಿಯರ ಕರ್ತವ್ಯ. ಯುದ್ಧದಿಂದ ಎಂಥ ಘನಘೋರ ಕರ್ಮವೆಂದು ನಿನ್ನನ್ನು ತಿಳಿದಿಲ್ಲ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ದುಃಖವನ್ನು ಪಡಬೇಕಾಗುವುದು. ಅದಕ್ಕೋಸ್ಕರ ಸರ್ವಸಂಧಿಗೆ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನ ಸಂಧಿ ಕಳಿಸಿ ಅಪಮಾನ ಹೊಂದಿರುವರು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ನಾನು ನಿಮ್ಮ ಈ ಅಪಮಾನವನ್ನು ನಾನು ಸಹಿಸಲಾರೆ. ಈ ಸಂಧಿಯ ಫಲಾಫಲವು ಕೇಳುವ ನನಗಿಲ್ಲ. ನಾನಿನ್ನು ಬರುತ್ತೇನೆ. ನಮ್ಮನ್ನು ನೋಡಿ ಕಡೆ ಬಂದು ಶಾಂತರಾಗಿ ಅಣ್ಣ ತಂಗಿ, ನರರು ಸುರರು ನೀನೇ ದೇವ, ಸಿರಿಯೋ ಒಲವೋ ನಿನ್ನ ಪ್ರಭಾವ. ಶ್ರೀಕೃಷ್ಣ ಪರಮಾತ್ಮರಿಗೆ ವಂದಿಸುವೆವು. ವಿಜಯಶಾಲಿ ಆಗು ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರುವುದಿಲ್ಲ. ಇವರ ಇಚ್ಛೆ ಬಂದಂತೆ ಇವರು ನಡೆಯಲಿ, ನನ್ನ ಇಚ್ಛೆ ಬಂದಂತೆ ನಾನು ಮಾಡುವೆನು.
ನಿಮ್ಮ ಅಣ್ಣನ ಮಾತು ಮುಗಿದರೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಧರ್ಮನಂದನ, ಹೋದ ವಿಚಾರವೇನಾಯಿತು? ಓದವರ ಯಾರು? ಕೃಷ್ಣನಲ್ಲವೇ? ಸಂಧಿಯ ವಿಚಾರವು ನಡೆಯಿತಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿಲ್ವೇ ಧರ್ಮನಂದನ? ಸಂಧಿ ರುಕ್ಮಿಣೀಪತಿ, ಭೀಮಸೇನ, ಈ ಸಮಸ್ಯವಾದ ಮಾತುಗಳು ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು ತಾನೇ? ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೆಯಾ? ಈಗ ತಿಳಿಯಿತು. ನಿನ್ನ ಅಭಿಮತ ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವಣಿಸಿರುವೆಯಾ? ಹಾಗಾಗಿ ಪಾಂಡು ಪುತ್ರರ ಮೇಲೆ ನಿನಗೇಕೆ ಕೋಪ, ಆಕ್ರೋಶ? ಭೀಮಸೇನ, ನಿನಗೇಕಿಷ್ಟೊಂದು ಆಕ್ರೋಶ? ಸಮಾಧಾನದಿಂದ ಕೇಳು, ಎಲ್ಲವನ್ನೂ ಹೇಳುವೆನು. ಸ್ವಾಭಿಮಾನ ಶೂನ್ಯವಾದ ಮಾತುಗಳಿಂದ ಈ ಪ್ರಚಂಡ ಭೀಮನಿಗೆ ಎಲ್ಲಿಯ ಸಂಬಂಧ? ಭೀಮಸೇನ, ನಿನಗೆ ಅತ್ಯಂತ ನಿಕಟವಾದ ಸಂಬಂಧ ಇರುವುದಯ್ಯ. ಯದುಪತಿ, ಧರ್ಮನಂದನ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಯದುಪತಿ? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮೊದಲಾಗಿ. ಆ ದುರ್ಯೋಧನ ಅವನು ಸಹ ಒಪ್ಪಿದನು. ಆಯಿತು ಸರ್ವನಾಶ. ಕೃಷ್ಣ, ಭೀಮಸೇನ, ಈ ದುರ್ವಾರ್ತೆಯಲ್ಲಿ ತಿಳಿಸಲೇ ಬಂದೆಯಾ? ನಿನ್ನ ಇಚ್ಛೆ ಬಂದ ಕೊನೆಗೂ ನಿನ್ನ ಕಾರ್ಯವನ್ನು ನೀನು ಸಾಧಿಸು, ಚೆನ್ನಾಗಿ ಸಾಧಿಸು. ಯಾಜ್ಞಸೇನಿ, ನಿರಾಶನಾಗಬೇಡ. ಬದುಕಿದ್ದರೆ ಈ ಭೀಮಸೇನ ನಿನ್ನ ಸೇಡನ್ನು ಪೂರೈಸತಕ್ಕಂತೆ ಬಿಡುತ್ತಕ್ಕವನೇ ಅಲ್ಲ. ಭೀಮಸೇನ, ನಿನಗೆ ಇಷ್ಟೊಂದು ಆವೇಶ ಬೇಕೆ? ಇಲ್ಲದಿದ್ದರೆ ಆ ಇಡಂಬಿಯ ಪತಿಯನ್ನು ಹೇಗೆ ಹಾಳುತ್ತಿದ್ದೆ? ಸಮಾಧಾನದಿಂದ ಕೇಳು, ಎಲ್ಲವನ್ನೂ ಹೇಳುವೆನು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಸಂಧಿಯ ವಿಚಾರವು ನನಗೊಪ್ಪದು. ಭೀಮಸೇನ, ಆ ದುರ್ಯೋಧನನು ಒಪ್ಪುವ ಸಂದೇಶವನ್ನು ಕಳಿಸಿರುವೆನು. ಏನು? ದುರ್ಯೋಧನಿಂದ ನನಗೆ ಸಂದೇಶ? ಆಗಿದ್ದರೆ ಅದು ಸಂಧಿ ಆಗಿರಲಾರದು. ಅದೇನು ಬೇಗನೆ ಹೇಳು. ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಸಮಾಧಾನದಿಂದ ಕೈಕಟ್ಟಿ ಕುಳಿತುಕೊಂಡರೆ ಮಾತ್ರ. ಇಲ್ಲ, ನಿಂತಲ್ಲ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳೋ ತನಕ ನಾನು ಹೇಳುವುದಿಲ್ಲವಯ್ಯ. ಇದೇನು ಪರ್ಯಾಸವೇ ಕೃಷ್ಣ? ಪರ್ಯಾಸ್ಯವಲ್ಲವಯ್ಯ, ನಿನ್ನ ಕಂಡರೆ ನನಗೆ ಭಯ. ಕೃಷ್ಣನಿಗೆ ನನ್ನನ್ನು ಕಂಡರೆ ಭಯವಂತೆ ಭಯ. ಕುಳಿತಿದ್ದೇನೆ, ಹೇಳು. ಎಲ್ಲಿ ಆ ಗದೆಯನ್ನು ಕೊಡು. ಇಲ್ಲ, ಕೊಡುವುದಿಲ್ಲ. ಹಾಗಾದರೆ ನಾನು ಹೇಳುವುದಿಲ್ಲವಯ್ಯ. ಹೇಳಬೇಕು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿಯಲ್ಲಿ ಹಿಡಿದಿಕೋ. ಆಗಲಿ ಪರಮಾತ್ಮ. ಯಾಜ್ಞಾಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು. ಎಂದಾದರೂ ತಮ್ಮ ಮಾತನ್ನು ನಾನು ಒಂದು ಕಡೆ ಪುರಸ್ಕರವಾಗಿ ದೊರಕಿತು. ನಿನ್ನ ಪತಿಯ ಕರಗಳನ್ನು ಬಂಧಿಸು. ನೀನೇನು ಪರಿಹಾಸ ಮಾಡುತ್ತಿರುವಿ ಅಣ್ಣ? ತಂಗಿ, ಇದು ಪರ್ಯಾಸ್ಯವಲ್ಲ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ಬಂಧಿಸು. ಭೀಮಸೇನ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಹೀಗೆ ಕೇಳಿ, ಈ ಭೀಮಸೇನನ್ನ ಬಂಧಿಸಿರುವ ಹಗ್ಗವು ಆ ಕೌರವರ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರ್ಯಾರ ಕಾರ್ಯವನ್ನು ಮಾಡಿದವರು? ಇನ್ಯಾರಿಗೆ ಸಾಧ್ಯ? ಕೃಷ್ಣ, ಇಷ್ಟೊಂದು ಸತ್ಯ ಕೃಷ್ಣ. ಕುರುಕುಲವನಲ್ಲ ಹಬ್ಬರಿಸಿ ಬಂದಿರುವ ಹಬ್ಬುಲಿಯ ತರದೋ ಕರ್ಣನ ಶಿರವಂತರಿಯದೆ ಕರ್ಣನ ಶಿರವಂತರಿಯದೆ ಎಲ್ಲಿದೆ ಈ ಪೋರ್ತನಿಗೆ? ಈ ಕಾರ್ಯವನ್ನು ಮಾಡಿದವರಾರು ದೇವ, ಅವರನ್ನು ಈ ನನ್ನ ಪಾಶುಪದಾಸ್ತ್ರಕ್ಕೆ ಆಹುತಿ ಕೊಡುವೆನು. ಈ ಕಾರ್ಯವನ್ನು ಯಾರ್ಯಾರು ಮಾಡಿದರು? ಇನ್ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ದುಶ್ಯಾಸನವು ಬಂಧಿಸಲು ಅನುವಾದ. ಏನು ಹೇಳಿದೆ ವಾಸುದೇವ? ಈ ಹಗ್ಗದಿಂದ ಆ ಕೌರವರು ನಿನ್ನನ್ನು ಬಂಧಿಸಿದರೆ ಅವರ ಪಾಪವು ಶಿಖಿನ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ
ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಅರ್ಜುನ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮ ಅರ್ಜುನರೇ, ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರ ಆಹ್ವಾನನಿಗೆ ದೊರೆಯುವುದು ಉಂಟಂತೆ, ವೀರ ರಥಿಕರ ಘೋಷಣೆಯಲ್ಲಿ ದೊರೆಯುವುದು ಉಂಟಂತೆ. ಪರಮಾತ್ಮ, ಧರ್ಮನಂದನ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಈ ಯುದ್ಧ ರಂಗದಲ್ಲಿ ನಮ್ಮನ್ನು ಕಾಪಾಡುವ ಭಾರ ನಿನ್ನದೂ ತಂದೆ. ಧರ್ಮಪುತ್ರ, ಚಿಂತಿಸಬೇಡ, ಧೈರ್ಯದಿಂದಿರು. ಆಗಲಿ ಪರಮಾತ್ಮ. ಪಾಂಚಾಲಿ, ಬಿಚ್ಚು ನನ್ನ ಕರೆಗಳನ್ನ. ಅಗ್ರಜ, ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವುದು. ಎಲ್ಲಿ ನನ್ನ ಕಥೆ? ಈಗ ಕೇಳಿ ಭಾರತೀಯ ವೀರರಲ್ಲ, ನಾನು ವಾಯುದೇವರ ಅಂಶದಿಂದ ಜನಿಸಿದ್ದು ನಿಜವಾದರೆ, ಕುಂತಿ ಮಾತೆಯ ಸ್ಥಳಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳೆ ನಡೆಯುವ ಕುರುಕ್ಷೇತ್ರದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಧ್ವಂಸ ಮಾಡಿ ಆ ದುರ್ಯೋಧನನ ತೊಡೆಯನ್ನು ಒಂದೇ ಏಟಿಗೆ ಹೊಡೆದು ಚಿತ್ರ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದ ಅರಿಯಲಾರದ ಘೋರ ಸಂದೇಹದಾಪ್ತಿಯೇ ಮುಳುಗಿದೆ, ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಭಾಷೆಗೆ ತಿಂದು ತಿರುಗಿದೆ ಭಾಸ್ಕರ, ಬಂಧು ಬಾಂಧವರೆಂಬ ಭಾಷೆಗೆ ತಿಂದು ಸಿಲುಕಿದೆ ಭಾಸ್ಕರ. ಈಗಿಸೋ ಶೋಧನೆಯ ದೈವೇ, ಈಗಿಸೋ ಶೋಧನೆಯ ದೈವೇ, ಶಾಂತಿ ನೀಡೋ ಸಾಮರಾಂಗ, ಶಾಂತಿ ನೀಡೋ ಸಾಮಲಾಂಗ. ಅರಿಯಲಾರದ ಘೋರ ಸಂದೇಶ, ನದಿ ಮೂಡಿದ ಅಂಧಕಾರ ತೊಲಗಿಸಿನ್ನು ಭಾಸ್ಕರ, ನದಿ ಮೂಡಿದ ಅಂಧಕಾರ ತೊಲಗಿಸಿನ್ನು ಭಾಸ್ಕರ. ನೀಗಿಸೋ ಶೋಧನೆಯ ದೈವೇ, ನೀಗಿಸೋ ಶೋಧನೆಯ ದೈವೇ, ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಶ ಭಾಸ್ಕರ, ಭಾಸ್ಕರ. ಶ್ರೀಕೃಷ್ಣ ಪರಮಾತ್ಮ ಹೇಳಿ ಸ್ಥಾನವೇ ಇದು. ಇಲ್ಲೇ ನನ್ನ ಜನ್ಮ ರಹಸ್ಯ ತಿಳಿವೆಂದು ಹೇಳಿದರು. ಹೇ ಭಗವಾನ್ ಭಾಸ್ಕರ, ನಿನ್ನ ಕಿರಣಗಳಿಂದ ಇಡೀ ಪ್ರಪಂಚವನ್ನು ಬೆಳಗುತ್ತಿರುವ ನೀನು ನನ್ನ ತಂದೆಯಾದ ಮೇಲೆ ನನ್ನ ಜನ್ಮದ ರಹಸ್ಯವು ನಿನಗೆ ತಿಳಿದಿರಲೇಬೇಕು. ಕುಲಹೀನನೆಂಬ ನಿಂದನೆ ನಡೆಸಿ
ನನ್ನನ್ನು ಕಾಪಾಡು ಜನಕ, ಕಾಪಾಡು. ಸಪ್ತಸ್ವರತಮಾಮೃಢಂ ಪ್ರಚಂಡಂ ಕಾಶ್ಯಪದ್ಮಜಂ ಶ್ವೇತಪದ್ಮಾರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ. ಏಕಾಗ್ರತೆಯನ್ನು ಯಾರು ಭಂಗಪಡಿಸಿದವರು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಅಮ್ಮ, ನೀನು ಯಾರು ತಾಯಿ? ನೀನು ಯಾರು ನನಗೆ ತಿಳಿಯು ತಾಯಿ? ನೀನು ಯಾರು? ನಮ್ಮಿರುವ ಸಂಬಂಧವೇನು? ನೀನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಬಲ್ಲೆ ತಾಯಿ? ಕುಮಾರ, ನಿನ್ನ ಶತ್ರುವಾದ ಅರ್ಜುನನ ತಾಯಿ ಕುಂತಿ ನಾನು ನಿನ್ನ ಹೆತ್ತ ತಾಯಿ ಕುಂತಿ. ಹಾ ಅಮ್ಮ, ಏನು ನನ್ನ ಪರಮಶತ್ರು ಅರ್ಜುನನ ತಾಯಿ ಅಂದರೆ ನನ್ನ ಎತ್ತ ಮಾತೆ. ಅಮ್ಮ, ಇವನಿಗೆ ನಮಸ್ಕರಿಸುವ ತಾಯಿ, ಕೀರ್ತಿಶಾಲಿ ಆಗ. ಎಂತಹ ಬಯಕೆ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದ ಕುವರನ ಪೊರೆದೆಯಮ್ಮ, ಕರುಣೆಯ ತೋರಿದ ಕುಮರನ ಪೊರೆದೆ ಎಂದಿಗೆ ಏರುಣವ ಸೇರಿದಲೇ ನಾಮ, ಎಂದಿಗೆ ಈರುಣವ ಸೇರಿದಲೇ ನಾ, ಜನಿಸಿದ ಮರುಕ್ಷಣವೇ ಜನಕ್ಕೆ ಜೊತೆಯಂತೆ ಅಮ್ಮ, ಅಮ್ಮ ಜನಿಸಿದ ಮರುಕ್ಷಣವೇ ಜನಕ್ಕೆ ಜೊತೆಯಂತೆ ಮಗುವಮ್ಮ, ಜನಿಸಿದ ಮರುಕ್ಷಣವೇ ಜಲಗೆದೆಯಂತೆ ಮಗುವಮ್ಮನಾಗ ಏನೊಂದು ನಾರಿ, ಮಗುವಮ್ಮನಾಗ ಏನೊಂದು ನಾರಿ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ, ಅಕ್ಷಮ್ಯವೆನಿಸಿ ಜೀವವ ಪೊರೆದೆ ಅಮ್ಮ, ಅಕ್ಷಮ್ಯವೆನಿಸಿ ಜೀವವ ಪೊರೆದೆ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ, ಅಮ್ಮ, ಅಮ್ಮ. ಕುಮಾರ, ಜನಿಸಿದ ಮರುಕ್ಷಣ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಐವರ ಮಾತೆ ನಿನಗಿರುವುದೇ ಕೊರತೆ, ಐವರ ಮಾತೆ ನಿನಗಿರುವುದೇ ಕೊರತೆ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು
ಮಾಡಿದ ಅಪರಾಧವಾದರೆ ತಾಯಿ. ಅಮ್ಮ, ನೀನು ನೀರಿನಲ್ಲಿ ತೇಲಿ ಬಿಟ್ಟಾಗ ಅದರಲ್ಲಿನ ಜಲತಲಗಳು ನನ್ನ ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟವಮ್ಮ, ಬಿಟ್ಟು. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ಅವುಗಳ ಮರಿಗಳನ್ನು ಬಹಳ ಪ್ರೀತಿ ಮಮತೆಯಿಂದ ಸಾಗಿಸಲಿವು. ಈಗಿರುವಲ್ಲಿ ಶ್ರೇಷ್ಠವಾದ ಈ ಮಾನವ ಜಾತಿಯಲ್ಲಿ ತಿಳಿಸಿದರು ನನಗಿಂತ ದ್ರೋಹ ಮಾಡುವುದೇನಮ್ಮ? ಹೇಳು ತಾಯಿ, ಹೇಳು. ಅಮ್ಮ, ಎಷ್ಟೇ ಆಗಲಿ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗೋಣಮ್ಮ, ಪರಮ ಪಾಪಿಯಾಗೋಣ. ಅಮ್ಮ, ಇಷ್ಟು ದಿವಸಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ ತಾಯಿ, ಕರುಣೆ ತೋರಿದಿಲ್ಲಮ್ಮ ತಾಯಿ. ಈ ಉಪಕಾರ ಭಾರವನ್ನು ಹೇಗೆ ತೀರಿಸಲಿ ಅಮ್ಮ? ನಾ ಹೇಗೆ ತೀರಿಸಲಿ ತಾಯಿ? ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಎಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು.
ಬಾಲಕನಾದ ನನ್ನನ್ನು ಕ್ಷಮಿಸಿದೆ ತಾಯಿ. ಇದು ನನಗೆ ಶ್ರೇಯಸ್ಸಲ್ಲಮ್ಮ, ಇದು ನನಗೆ ಶ್ರೇಯಸ್ಸಲ್ಲ. ನಾನಾತ ಭಾಗ್ಯವನು ತಾಯಿ, ನಾನಾತ ಭಾಗ್ಯವನು. ನನ್ನ ಕರ್ಮಕ್ಕೆ ನೀರು ಏನು ತಾಯಿ ಮಾಡುವ ತಾಯಿ? ನಿನ್ನ ಪಾದಸೇವೆಯನ್ನು ಮಾಡುತ್ತೀವ ಆ ಪಾಂಡವರ ಸುಕೃತಶಾಲಿಗಳಮ್ಮ, ಸುಕೃತಶಾಲಿಗಳು. ನನಗೆ ಅಂತಹ ಪುಣ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ಅಮ್ಮ, ಅಮ್ಮ ಜನನಿ ಅಮ್ಮ ಜನನಿ ಕರುಣೆ ತೋರಿದೆಯ ಅನಾಥನ ಮೇಲೆ ಅಮ್ಮ ಜನನಿ ಅಮ್ಮ ಎನಿಸಿದ ಕೂಡಲೇ ಜಲಕ್ಕೆ ಸಾಗಲು ಅಮ್ಮ ಎನಿಸಿದ ಕೂಡಲೇ ಜಲಕ್ಕೆ ಸಾಡಲು ಮಾಡಿದ ತಪ್ಪನ್ನು ತಿಳಿಸಬೇಕಾರೆ ಮಾಡಿದ ತಪ್ಪನ್ನು ತಿಳಿಸಬೇಕಾರೆ ಈಗಲಾದರೂ ಮಗನ ಮೇಲೆ ಕರುಣೆ ಈಗಲಾದರೂ ಮಗನ ಮೇಲೆ ಕರುಣೆ ತೋರಿದೆಯ ಅನಾಥನ ಮೇಲೆ ಅಮ್ಮ ಜನನಿ ಅಮ್ಮ ಕುಮಾರ, ಆದದ್ದಾಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳ್ತಾಯಿ? ಈ ಜೀವ ಇರೋ ತನಕ ಆರನ ಸ್ವಾಮಿ ದುರ್ಯೋಧನಿಗಾಗಿ ದ್ರೋಹವನ್ನು ಮಾಡಲಾರೆ ತಾಯಿ, ದ್ರೋಹವನ್ನು ಮಾಡಲಾರೆ. ಆಗಲ್ಲ. ಎತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ಪಾಂಡವರನ್ನು ಉಳಿಸಬೇಕಾದದ್ದು ನನ್ನ ಕರ್ತವ್ಯ ಸರಿ ಅಮ್ಮ. ಆದರೆ ಈ ಬಾಂಧವ್ಯವು ಅಂದು ಅರಿದು ನೀರಿನಲ್ಲಿ ಹೋಯ್ತು ತಾಯಿ. ಇಡೀ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನ್ನು ಏಳಿಸುತ್ತಿರುವಾಗ ಮಣ್ಣಿನಿಂದ ಬಂದು ಸಾಕಿ ಸಲಹಿ ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ನನ್ನ ನಂಬಿ ಕುರುಕ್ಷೇತ್ರದ ಮಹಾ ಯುದ್ಧವನ್ನು ನೋಡಿರುವ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾಡಿದರೆ ನಾನು ಕೊಲೆ ಪಾತಕ್ಕಿಂತಲೂ ಕಡೆಯಾಗೋದಿಲ್ಲ ತಾಯಿ. ಅಮ್ಮ, ನಾಳೆ ನನಗೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಅಪಮಾನದಿಂದ ತಲೆ ಎತ್ತಿ ಬಾಳುವೆ ತಾಯಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಿದ ತಾಯಿ. ಹೇಳು ತಾಯಿ, ಯಾವುದು ಧರ್ಮ, ಯಾವುದು ನೀತಿ ಹೇಳಿ ತಾಯಿ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ಪಾಪಿಯಾದರೂ ಸಂತೋಷ ಪಡಬಾರದು. ಅಮ್ಮ, ನಾನು ರಾಜ್ಯಭಾರ ಮಾಡಬೇಕಂತ ನೀನು ನೋಡುವ ವಿವೇಕ ಎಂತಹ ಬಯಕೆ ಅಮ್ಮ. ರವಿಕುಲ ತಿಲಕನು ರಾಜ್ಯದ ಗಂಗೆ ನನಗೆ ಬಯಕೆ ಅಮ್ಮ. ರಾಜದ ಕಾಂಗೆ ನನಗೆ ಬಯಕೆ ರವಿಕುಲ ತಿಲಕನು ನಾನಲ್ಲ ತಾಯೇ ನಾನಲ್ಲ ತಾಯೇ. ಅಮ್ಮ, ಗಂಗೆಯ ದಡದಲ್ಲಿ ಜನ್ಮವಾದ ಹಾಳಿದೆ ಗಂಗೆಯ ದಡದಲ್ಲಿ
ತಾನೆ ಜನ್ಮವ ತಾಳಿದೆ ಬೆಳೆಸುವ ಕೈಯಲು ಕೆಳಗೆ ಕಾಡಿದೆ ಬೆಳೆಸುವ ಕೈಯಲು ಕೆಳಗೆ ಕಾಡಿದೆ ಅಂತಪರಾಧವ ಮಾನನು ಮಾಡಿದೆ ಮಾನವ ಕುಲಕ್ಕೆ ವಂದನೆ ಮಾಡಿದೆ ಮಾನವ ಕುಲಕ್ಕೆ ವಂದನೆ ಮಾಡಿದೆ ರವಿಕುಲ ತಿಲಕನು ನಾನೆಲ್ಲ ತಾಯೇ ರಾಜ್ಯದ ರಾಜ್ಯ ನನಗೆ ಬಯಕೆ ರವಿಕುಲ ತಿಲಕನು ನಾನೆಲ್ಲ ತಾಯೇ ನಾನೆಲ್ಲ